ಇನ್ನು ಬೆಂಗಳೂರಿನಲ್ಲಿ ಮಳೆ ಹಾನಿ ವಿಚಾರದಲ್ಲಿ ರಾಜಕೀಯ ಸಮರ ಮುಂದುವರಿತಾ ಇದೆ. ನಾಳೆ ಬೆಂಗಳೂರಿನಲ್ಲಿ ರೌಂಡ್ಸ್ ಹಾಕ್ತೀನಿ ಅಂತ ಹೇಳಿ ಸಿಎಂ ಹೇಳಿದ್ದಾರೆ. ಇದರ ಬೆನ್ನಲ್ಲೇ ಇವತ್ತು ಬಿಜೆಪಿ ನಾಯಕರು ಮಳೆ ಹಾನಿ ಪ್ರದೇಶಗಳಲ್ಲಿ ಸಂಚಾರ ಮಾಡಿದ್ರು. ಬೆಂಗಳೂರಿನಲ್ಲಿ ಜನ ಸಾಯ್ತಾ ಇದ್ರೆ ಕಾಂಗ್ರೆಸ್ ಸರ್ಕಾರ ಹೊಸಪೇಟೆಯಲ್ಲಿ ಸಾಧನಾ ಸಮಾವೇಶ ಮಾಡ್ತಾ ಇದೆ. ಸಾವಿನ ಮೇಲೆ ಸಮಾವೇಶ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು ಅಂತ ಕಿಡಿಕಾರಿದ್ದಾರೆ. ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಭಾರಿ ಮಳೆಯಿಂದ ಸರಣಿ ಅವಾಂತರಗಳು ಸೃಷ್ಟಿಯಾಗಿವೆ. ನಿನ್ನೆಯಷ್ಟೇ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆಶಿ ಬಿಬಿಎಂಪಿ ವಾರ್ ರೂಮ್ಗೆ ಭೇಟಿ ನೀಡಿದರು. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಳೆ ಹಾನಿ ಪರಿಶೀಲಿಸಿದರು. ನಾಳೆ ಬೆಂಗಳೂರಿನಲ್ಲಿ ಇಡೀ ದಿನ ಮಳೆ ಹಾನಿ ಪರಿಶೀಲಿಸುವುದಾಗಿ ಸಿಎಂ ಸಿದ್ದರಾಮಯ್ಯ ಹೇಳಿದರು. ಇವತ್ತು ಕಾಂಗ್ರೆಸ್ ನಾಯಕರೆಲ್ಲ ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ಬೀಡು ಬಿಟ್ಟಿದ್ದಾರೆ. ಸರ್ಕಾರಕ್ಕೆ 2 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಸಾಧನಾ ಸಮಾವೇಶ ನಡೆಸ್ತಾ ಇದ್ದಾರೆ. ಆದರೆ ಇದಕ್ಕೆ ಬಿಜೆಪಿ ನಾಯಕರು ಕೆಂಡಾಮಂಡಲರಾಗಿದ್ದಾರೆ. ಬೆಂಗಳೂರಿನ ಮಳೆ ಹಾನಿ ಪ್ರದೇಶಗಳಲ್ಲಿ ಬಿಜೆಪಿ ನಾಯಕರ ರೌಂಡ್ಸ್. ಇದೇನಾ ಬ್ರ್ಯಾಂಡ್ ಬೆಂಗಳೂರು ಅಂತ ಪೋಸ್ಟರ್ ಅಂಟಿಸಿ ಆಕ್ರೋಶ. ಬೆಂಗಳೂರು ಮಳೆಯಿಂದಾಗಿ ನೀರಿನಲ್ಲಿ ತೇಲ್ತಾ ಇದ್ರೆ ರಾಜ್ಯ ಸರ್ಕಾರ ಸಾಧನಾ ಸಮಾವೇಶದಲ್ಲಿ ನಿರತರಾಗಿದ್ದಾರೆ. ಹೀಗಂತ ಬಿಜೆಪಿ ನಾಯಕರು ಕಿಡಿಕಾರ್ತಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಮತ್ತಿತರ ನಾಯಕರು ಬೆಂಗಳೂರಿನ ಮಳೆ ಹಾನಿ ಪ್ರದೇಶಗಳಲ್ಲಿ ರೌಂಡ್ಸ್ ಕೈಗೊಂಡ್ರು. ಸಿಲ್ಕ್ ಬೋರ್ಡ್ನಲ್ಲಿ ಜಂಕ್ಷನ್ ಇನ್ನಿತರ ಕಡೆ ತೆರಳಿ ಪರಿಸ್ಥಿತಿ ಅವಲೋಕಿಸಿದ್ರು. ಕೈಯಲ್ಲಿ ಇದೇನಾ ಬ್ರ್ಯಾಂಡ್ ಬೆಂಗಳೂರು ಎಂಬ ಪೋಸ್ಟರ್ ಹಿಡಿದುಕೊಂಡೇ ಪರಿಶೀಲಿಸಿದ್ರು. ನೀರು ನುಗ್ಗಿದ ಪ್ರದೇಶದಲ್ಲಿ ಪೋಸ್ಟರ್ಗಳನ್ನು ಅಂಟಿಸಿ ಆಕ್ರೋಶ ಹೊರಹಾಕಿದ್ರು. ವಿದ್ಯುತ್ ಶಾಕ್ನಿಂದ ಮೃತಪಟ್ಟ ಬಾಲಕನ ಮನೆಗೆ ಭೇಟಿ. ಬಿಟಿಎಂ ಲೇಔಟ್ನ ಮಧ್ವನ ಅಪಾರ್ಟ್ಮೆಂಟ್ನಲ್ಲಿ ನೀರು ಹೊರಹಾಕುವ ವೇಳೆ ವಿದ್ಯುತ್ ಶಾಕ್ ಹೊಡೆದಿತ್ತು. ಇದರಿಂದ 9 ವರ್ಷದ ಬಾಲಕ ಮೃತಪಟ್ಟಿದ್ದ. ಬಾಲಕನ ಮನೆಗೆ ಭೇಟಿ ನೀಡಿದಂತ ಬಿಜೆಪಿ ನಾಯಕರು ಕುಟುಂಬದವರಿಗೆ ಸಾಂತ್ವನ ಹೇಳಿದರು. ಈ ವೇಳೆ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದಂತ ಆರ್ ಅಶೋಕ್ ಮತ್ತು ವಿಜಯೇಂದ್ರ, ಸಿಎಂ ಪಂಚೆ ಎತ್ತುಕೊಂಡೇ ಸಮಾವೇಶಕ್ಕೆ ಹೋಗ್ತಾರೆ, ಭಾರಿ ಮಳೆಯಿಂದಾಗಿ 5 ಜನ ಮೃತಪಟ್ಟಿದ್ದಾರೆ, ಜನರ ಸಾವಿನ ಮೇಲೆ ಸಮಾವೇಶವನ್ನ ಮಾಡ್ತಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ರು. ಹವಾಮಾನ ಇಲಾಖೆ 1 ತಿಂಗಳಿಂದ ಏಪ್ರಿಲ್ 15ನೇ ತಾರೀಕು ಕಾರ್ಪೊರೇಷನ್ಗೆ BWC ಸರ್ಕಾರಕ್ಕೆ ಎಲ್ಲ ಮಾಹಿತಿ ಕೊಟ್ಟರು. ಮಳೆ ಜೋರಾಗಿ ಬರುತ್ತೆ, ಕ್ರಮ ತೆಗೆದುಕೊಳ್ಳಿ ಅಂತ ಏಪ್ರಿಲ್ 15 ಕೊಟ್ಟಿದ್ರು. ಈಗ ಮೇ 15 ಆತಾಯ್ತೆ. 1 ತಿಂಗಳು ಟೈಮ್ ಇತ್ತು. ಏನಾದ್ರೂ ಒಂದು ಸಭೆ ಮಾಡಿದ್ದೀರಾ? ಒಂದು ಸಭೆ ಮುಂಜಾಗ್ರತಾ ಕ್ರಮ ಸಿದ್ಧತೆಗಂತೆ ಬಳ್ಳಾರಿ ವಿಜಯನಗರ ಸಿದ್ಧತೆ ಸಭೆಗೆ ಏನ್ ಹೋಗಿದ್ದೆ, ಪಂಚೆ ಎತ್ಕೊಂಡು ಹೋಗಿದ್ದೆ, ಪ್ಯಾಂಟ್ ಎತ್ಕೊಂಡು ಹೋಗಿದ್ದೆ. ಈ ಬೆಂಗಳೂರು ಮುಳುಗ್ತಾ ಇದೆ ಅಂತ 1 ತಿಂಗಳು ಮುಂಚೆ ಹೇಳಿದ್ರಲ್ಲ ಅಧಿಕಾರಿಗಳು, ಹವಾಮಾನ ಇಲಾಖೆ. ಏನ್ ಮಣ್ಣು ತಿಂತಾ ಇದ್ರ ಕಾಂಗ್ರೆಸ್ ಅವರು? ಇವತ್ತು 14,000 ಗುಂಡಿ ಮುಚ್ಚಿದ್ದೀನಿ ಅಂತಾರೆ. 14,000 ಜನ ಕಾಂಗ್ರೆಸ್ ಅನ್ನು ಮುಚ್ಚಕ್ಕೆ ಗುಂಡಿ ತೆಗಿತಾ ಇದ್ದಾರೆ. ಇವಾಗ ನಿಮ್ಮ 14,000 ಅಲ್ಲ, ಕಾಂಗ್ರೆಸ್ ಅವರು ಗುಂಡಿ ತೆಗಿತಾ ಇದ್ದಾರೆ ನಿಮ್ಮನ್ನ ಮುಚ್ಚೋ ಅಂತದಕ್ಕೆ. ಗ್ರೇಟರ್ ಬೆಂಗಳೂರು, ಗ್ರೇಟರ್ ಮುಖ್ಯಮಂತ್ರಿ ಏನ್ ಬಹಳ ದೊಡ್ಡದಾಗಿ ನಾನೇ ಅಧ್ಯಕ್ಷ ಗ್ರೇಟರ್ ಬೆಂಗಳೂರು. ಅಪ್ಪ ಸಿದ್ದರಾಮಣ್ಣ, ಗ್ರೇಟರ್ ಬೆಂಗಳೂರು ಹೋಗಿ ವಾಟರ್ ಬೆಂಗಳೂರು ಆಗಿದೆ. ನೀವ್ ಹೇಳಿದ್ರಿ DK ಶಿವಕುಮಾರ್ ಕಾನ್ಸ್ಟಿಟ್ಯೂನ್ಸಿಗಳೆಲ್ಲ ಬಂದ್ರಿ, ಏನ್ ಹೇಳಿದ್ರಿ? ಮನೆ ಬಾಗಿಲಿಗೆ ಸರ್ಕಾರ, ನುಡಿದಂತೆ ಸರ್ಕಾರ, ಮನೆ ಬಾಗಿಲಿಗೆ ಅಂದ್ರು. ಈಗ ಮನೆ ಬಾಗಿಲಿಗೆ ಎಲ್ಲ ಸಾವುಗಳು ತರ್ತಾ ಇದ್ದೀರಾ, ಮನೆ ಬಾಗಿಲಿಗಳೇ ಅವಾಂತರಗಳು ತರ್ತಾ ಇದ್ದೀರಾ, ಮನೆ ಬಾಗಿಲಿಗಳೇ ಹಾವು ಚೇಳುಗಳನ್ನ ಬಿಡ್ತಾ ಇದ್ದೀರಾ. ಇದಾ ಮನೆ ಬಾಗಿಲಿಗೆ ನಿಮ್ ಸರ್ಕಾರ? ನಾಚಿಕೆ ಆಗೋಲ್ಲ ನಿಮ್ಗೆ? ಮಾನ ಮರ್ಯಾದೆ ಇದೆಯಾ ಕಾಂಗ್ರೆಸ್ ಅವ್ರಿಗೆ? ನಾನು ಡಿಬೇಟ್ಗೆ ರೆಡಿ, ನೀವೇ ಎಲ್ಲ ಅರೇಂಜ್ ಮಾಡಿ ಅಂತ. ಡಿಬೇಟ್ ಅಲ್ಲ ರೀ, ಕಳೆದ ನಮ್ಮ ಸರ್ಕಾರದಲ್ಲಿ ಬೆಂಗಳೂರಿನ ರಸ್ತೆ ಅಭಿವೃದ್ಧಿಗೆ, ಸ್ಟಾರ್ ಮೋಟರ್ ಅಭಿವೃದ್ಧಿಗೆ, ರಾಜಕಾಲುವೆ ಅಭಿವೃದ್ಧಿಗೆ 1,600 ಕೋಟಿ ಕೊಟ್ಟಿದ್ರಲ್ಲ. ನೀವು ಬಂದ ತಕ್ಷಣ 1,600 ಕೋಟಿನ ಕ್ಯಾನ್ಸಲ್ ಮಾಡಿದ್ರಿ. ಟೆಂಡರ್ ಆಗಿದ್ನ ನುಂಗ್ ನೀರು ಕುಡಿದ್ಬಿಟ್ರಿ. ಅದೇನಾದ್ರೂ 1,600 ಕೋಟಿ ಕೆಲಸ ಆಗಿದ್ರೆ ಇವತ್ತು ಈ ಫ್ಲಡ್ ಆತಾನೆ ಇರಲಿಲ್ಲ. ಯಾಕೆ ಅಧಿಕಾರಿಗಳಿಗೆ ಬಿಗಿಯಾಗಿ ಹೇಳಿ ಕೆಲಸ ಕಾರ್ಯಗಳನ್ನ ಮಾಡೋದಕ್ಕೆ ಆಗ್ಲಿಲ್ಲ? ಹಾಗಾದ್ರೆ ಅದನ್ನ ಮಾಡೋದು ಬಿಟ್ಟು ಇವತ್ತು ಹೊಸಪೇಟೆನಲ್ಲಿ ಕುತ್ಕೊಂಡು ರಾಜ್ಯ ಸರ್ಕಾರ ಮೋಜನ್ನು ಮಾಡ್ತಾ ಇದೆ. 2 ವರ್ಷಗಳ ಅವಧಿ ಪೂರ್ಣ ಮಾಡಿದ್ದೇವೆ ಅಂತ ಹೇಳಿ ಅಲ್ಲಿ ಜಾತ್ರೆ ಮಾಡೋದಕ್ಕೆ ಹೊರಟಿದ್ದಾರೆ.
ಇದು ಅಕ್ಷಮ್ಯ ಅಪರಾಧ. ಬಿಜೆಪಿ ಟೀಕೆ ಮಾಡ್ತಿರಲಿ, ನಾವು ಕೆಲಸ ಮಾಡ್ತೇವೆಂದ ಡಿಕೆಶಿ. ಡಿಸಿಎಂ ಡಿಕೆ ಶಿವಕುಮಾರ್ ವಿಪಕ್ಷಗಳ ಆರೋಪಕ್ಕೆ ತಿರುಗೇಟು ಕೊಟ್ಟಿದ್ದಾರೆ. ನಾಳೆ ಸಿಎಂ ಸಿದ್ದರಾಮಯ್ಯ ಸಿಟಿ ರೌಂಡ್ಸ್ ಮಾಡ್ತಾರೆ. ಜನರ ಆಸ್ತಿ ಜೀವ ಉಳಿಸಲು ಸರ್ಕಾರ ಬದ್ಧವಾಗಿದೆ ಅಂತ ಹೇಳಿದ್ರು. ಪ್ರಕೃತಿ ವಿಕೋಪವನ್ನ ಯಾರೂ ನಿಲ್ಲಿಸಲು ಆಗಲ್ಲ. ಬಿಜೆಪಿ ಟೀಕೆ ಮಾಡ್ತಿರ್ಲಿ, ನಾವು ಕೆಲಸ ಮಾಡ್ತೇವೆ ಅಂತ ಹೇಳಿದ್ರು. 2 ಜನ ಡೆತ್ ಆಗಿದ್ದು ನೆನ್ನೆ ರಾತ್ರಿ ನಮಗೆ ಸಾಯಂಕಾಲನೇ ಗೊತ್ತಾಯಿತು. ಇಮಿಡಿಯೇಟ್ ಕಳಿಸ್ಕೊಟ್ಟಿದ್ದೀವಿ. ನಾನು ಬಂದ ಮೇಲೆ ಹೋಗ್ತೀನಿ. ಎಲ್ಲರಿಗೂ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಎಲ್ಲರೂ ಫೀಲ್ಡಲ್ಲಿದ್ದಾರೆ, ಎಲ್ಲರೂ ಅಟೆಂಡ್ ಮಾಡ್ತಾ ಇದ್ದಾರೆ. ಯಾರು ಗಾಬರಿ ಮಾಡ್ಕೋಬೇಕಾಗಿಲ್ಲ. ನಮ್ಮ ಪ್ರಯಾರಿಟಿ ಜನದ ಆಸ್ತಿ, ಅವರ ಜೀವ ಉಳಿಸ್ಲಿಕ್ಕೆ ಮತ್ತು ಎಲ್ಲ ಕೂಡ ಸಂಪರ್ಕಗಳನ್ನು ಕರೆಕ್ಟಾಗಿ ವ್ಯವಸ್ಥೆ ಮಾಡಲಿಕ್ಕೆ. ಸೊ ಅದಕ್ಕೆ ನಾವು ಬದ್ಧವಾಗಿದ್ದೇವೆ. ಮುಖ್ಯಮಂತ್ರಿಗಳು ಕೆಲವು ಸ್ಪಾಟ್ಗಳೆಲ್ಲ ನಾಳೆ ವಿಸಿಟ್ ಮಾಡ್ತಾರೆ. ನಾನು ಕೆಲವು ರಾತ್ರಿಗಳ ವಿಸಿಟ್ ಮಾಡಿದ್ದೀನಿ. ನಾವು ಎಲ್ಲೇ ಇರಲಿ ಏನೇ ಇರಲಿ ನಮ್ಮ ಡ್ಯೂಟಿನ ಬೆಂಗಳೂರು ಗೌರವನ ಕಾಪಾಡೋಕ್ಕೆ ಎಲ್ಲಿರಬೇಕು ಎಲ್ಲ ಮಾಡ್ತೀವಿ. ಅವರೆಲ್ಲ ನೋಡ್ರಿ, ಬಿಜೆಪಿ ಮುಳುಗ್ತಾ ಇದೆ ಅಂತಂದರೆ ಪ್ರಕೃತಿನ ಅವ್ರು ನಿಲ್ಸೋಕ್ಕಾಗ್ತದೆ. ಅವ್ರ ಕೈಯಲ್ಲಿ ಯಾರು ನಿಲ್ಸೋಕ್ಕಾಗಲ್ಲ. ಎಲ್ಲಿ ಅವರೆಲ್ಲ ಮಾಡಲಿ ಅವ್ರ ಟ್ರೋಲ್. ನಮ್ಮ ಡ್ಯೂಟಿ ಅವ್ರು ಟೀಕೆ ಮಾಡ್ತಾ ಇರಲಿ, ನಮ್ಮ ಡ್ಯೂಟಿ ನಾವು ಮಾಡ್ತಾ ಇರ್ತೀವಿ. ನಾನು ಮಳೆ ಬರಲಿನೋನು ಯಾರು ಏನಾರು ಬೈಲಿ ನನಗೆ. ಈಗ ಜಾಸ್ತಿ ಮಳೆ ಬಂದಷ್ಟು ನಮ್ಮ ರಾಜ್ಯಕ್ಕೆ ಒಳ್ಳೇದು. ಎಲ್ಲ ಮಾಡ್ತಾ ಇದೀವಿ, ನಡೀತಾ ಇದೆ. ಅದಕ್ಕೆ ಪರ್ಮನೆಂಟ್ ಕಾಂಕ್ರೀಟ್ ರೋಡ್ ಮಾಡಿಸ್ತಾ ಇದೀವಿ. ಅವರು ಡೈಲಾಗ್ ಮಾಮೂಲಿ ಡೈಲಾಗ್ ಕಿಂಗ್. ಅವರು ಸಮಯ ಡೈಲಾಗ್ ಕಿಂಗ್. ಅವ್ರು ಹೇಳಿದ್ರು, ಟೀಕೆಗಳು ಸಾಯುತ್ತದೆ, ಕೆಲಸಗಳು ಉಳಿಯುತ್ತಂತೆ. ಅಪ್ಪ ನೋಡ್ಬಾರಪ್ಪ, ನಿನ್ ಕೆಲಸ ಉಳಿದೈತೆ. ಬೋರ್ಡ್ ಹಾಕಿದಿರಿ ಇಲ್ಲಿ, ನಿನ್ ಕೆಲಸ ಉಳಿದಿರೋ ಕೆಲಸನ ಬೋರ್ಡ್ ಹಾಕಿದಿರಿ. ಟೀಕೆಗಳು ಸಾಯುತ್ತಂತೆ, ಕೆಲಸ ಉಳಿದಿತ್ತಂತೆ. ನೋಡಿ ಇಲ್ಲಿ ಕೆಲಸ, ಅವನ್ ಬಿಲ್ ಕೊಡ್ದಿರೋ ಕೆಲಸನೇ ಮಾಡಲಿಲ್ಲ. ಈ ನಡುವೆ ಸಚಿವ ರಾಮಲಿಂಗಾರೆಡ್ಡಿ ಸಿಲ್ಕ್ ಬೋರ್ಡ್ ಮೆಟ್ರೋ ಸ್ಟೇಷನ್ ಬಳಿ ಮಳೆ ಹಾನಿ ಪರಿಶೀಲಿಸಿದ್ರು. ಒಟ್ಟಾರೆ ರಣಮಳೆ ಬೆಂಗಳೂರು ಜನರನ್ನ ಕಂಗೆಡಿಸಿದೆ. ಆದ್ರೆ ಸಮಸ್ಯೆ ಪರಿಹರಿಸಬೇಕಾದಂತ ನಾಯಕರು ವಾಕ್ಸಮರದಲ್ಲಿ ತೊಡಗಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.